ಕೇಳ್ಕೊಂಡು ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಅಭಯ್ ಪ್ರಸಾದ್ ಅಭಯ್ ಪ್ರಸಾದ್ ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು. ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಬಂದ್ ಕೊಟ್ರೆ ಹೆಂಗ ಅಧ್ಯಕ್ಷರೇ? ಮನೆ ಕಟ್ಟಕ್ ದುಡ್ಡು ಬರುತ್ತೆ, ಲೋನ್ ಕೊಟ್ಟಕ್ ಬರುತ್ತೆ, ಹಸು ತಗೊಳಕ್ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ. ಆದ್ರೆ ಹಣ ಹೋಗೇ ಇಲ್ಲ. ಇನ್ನು ರಿಕವರಿ ಮಾಡ್ತಾ ಇದ್ದೀರಿ, ಕಾರ್ಗಳು ರಿಕವರಿ ಮಾಡ್ತಾ ಇದ್ದೀರಿ, ಮನೆ ರಿಕವರಿ ಮಾಡ್ತಾ ಇದ್ದೀರಿ, ಚಿನ್ನ ರಿಕವರಿ ಹೇಳ್ತಾ ಇದ್ದಾರೆ. ಅಲ್ಲಲ್ಲ, ಅದನ್ನೇ ನಾವು ಕೇಳೋದು. ಅದಕ್ಕೆ ಅವ್ರು ಮಾತಾಡಿ, ಅವ್ರ ಚರ್ಚೆ ಹೇಳಿ ಉತ್ತರ ಕೊಡ್ಲಿ. ನಿಮ್ ಮಾತು ಕರೆಕ್ಟ್ ಇದೆ, ನಿಮ್ಮ ಮಾತು ಕರೆಕ್ಟ್ ಇದೆ. ಈ ಮಾತನ್ನ ಅದೇ ಬೇಕಾಗಿತ್ತು. 2.5 ಗಂಟೆಗಳ ಕಾಲ ನಾನು ಇಲ್ಲೇ ಸದನದಲ್ಲೇ ಚರ್ಚೆ ಮಾಡ್ಬಿಟ್ಟಿದ್ದೀನಿ. ತಾವು ಅವಾಗ ಅಲ್ಲಿ ಕೂತಿದ್ರಿ ಸ್ಪೀಕರ್. 2.5 ಚರ್ಚೆ ಮಾಡಿ ಎಲ್ಲಾ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ. ನೆನ್ನೆ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವ್ದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಕೇಸುನು ನೆನ್ನೆ ಅವರು ಸದನಕ್ಕೆ ತಪ್ಪುತ್ತರ ಕೊಟ್ಟರು. ಅಧ್ಯಕ್ಷರೇ, ನಿಮ್ಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಒಂದೇ ನಿಮಿಷ. ನಾನು ಒಬ್ಬ ರೆವಿನ್ಯೂ ಮಿನಿಸ್ಟರ್ ಆಗಿ ಅವರು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ, ತಪ್ಪು ಕೊಡಬಾರ್ದಲ್ಲ. ಹೆಂಗ್ ಹೇಳಿದ್ರು ಅವರು? ಅವ್ರ ಮೇಲೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಅಂತ ಹೇಳಿದ್ರಲ್ಲ. ನಾನು 24 ಚಾರ್ಜ್ ಶೀಟ್ ಇಲ್ಲೇ ಬಿಡುಗಡೆ ಮಾಡ್ತೀನಿ ನೋಡಿ. ಇಲ್ಲೇ ಬಿಡುಗಡೆ ಮಾಡಿದ್ದೀನಿ ನಾನು 24 ಚಾರ್ಜ್ ಶೀಟ್. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ, ಲೋಕಾಯುಕ್ತದಿದೆ, ಲೋಕಾಯುಕ್ತ ಕೋರ್ಟ್ ಅಲ್ಲಿ ಇದೆ. ಮಾಹಿತಿ ಕೊಡಕ್ಕೆ ಬಿಡಿ. ಅಧ್ಯಕ್ಷರೇ, ಕ್ವಶನ್ ಏನಿದೆ ಅದನ್ನ ನಾವು ಕೇಳಿ. ನೀವು ಅದನ್ನ ಮಾಡಕ್ಕೆ ಅಲೋ ಮಾಡಕ್ಕೆ ಬಿಡ್ತಾ ಇಲ್ಲ. ನೀವು ಅದನ್ನ ಕೇಳಿಸ್ಕೊಳಕ್ಕೆ ತಯಾರಿಲ್ಲ. ಅಧ್ಯಕ್ಷರೇ, ನಾನು ಎಲ್ಲ ಮಾಹಿತಿ ಮೇಲೆ ನಿಮ್ಗೆ ಏನೇನಿದೆ ಅದನ್ನ ಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಪರಮೇಶ್ವರ್ ಏನ್ ಸ್ಟೇಟ್ಮೆಂಟ್ ಮಾಡಿದ್ರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ನಿಮ್ಗೆಲ್ಲ. ದಯವಿಟ್ಟು ಕೂತ್ಕೊಳ್ಳಿ. ಪರಮೇಶ್ವರ್ ಅವರು ಅಧ್ಯಕ್ಷರೇ ನೆನ್ನೆ ಅವರು ಸ್ಟೇಟ್ಮೆಂಟ್ ಮಾಡಿದ್ರು, ನಿಮ್ ಚರ್ಚೆಗೆ ಅವಕಾಶ ಕೊಡ್ತೀನಿ. ಅಲ್ಲ, ಸ್ಟೇಟ್ಮೆಂಟ್ ಮಾಡಿದ್ರು, ಅದರಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ರು. ಅಂದ್ರೆ ಅಪರಾಧಿ ಅಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ರು. ಅಪರಾಧಿ ಅನ್ನೋದಕ್ಕೆ ನಾನು ದಾಖಲೆಗಳನ್ನ ತಂದಿದ್ದೀನಿ ನಾನು. 24 ಕೇಸ್ ಇದೆ ಅವ್ರ ಮೇಲೆ. 24 ಕೇಸ್ಗಳು ಆ ಸೀರಿಯಲ್ ನಂಬರ್ ನಾನು ಎಷ್ಟೋ ಇದೆ ಅಂತ ಇಲ್ಲ. ಅದಕ್ಕೆ ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಬಂದ್ ಕೊಟ್ರೆ ಹೆಂಗ ಅಧ್ಯಕ್ಷರೇ? ಮಧು ಬಂಗ ಕೊಟ್ಟಿಲ್ಲ, ಬಂದಿಲ್ಲ. ಷಡಕ್ಷರಿ ಅವರು ಅಭಯ್ ಪ್ರಸಾದ್ ನಾಗೇಂದ್ರನ ವಜಾ ಮಾಡಿ, ಬಣ್ಕರ್ ನಾಗೇಂದ್ರನ ವಜಾ ಮಾಡಿ, ಮಾನ್ಯ ಪ್ರಾಥಮಿಕ ನಾಗೇಂದ್ರನ ವಜಾ ಮಾಡಿ 1194ನೇ ಪ್ರಶ್ನೆ ಕೇಳ್ತಾ ಇದ್ದೀವಿ. ಮಾನ್ಯ ಸಭಾಪತಿಗಳೇ, ಧಿಕ್ಕಾರ. ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಚಿವರು ವಿವರವಾಗಿ ಮಾಹಿತಿಯನ್ನು ಒದಗಿಸಿದ್ದಾರೆ. ನನ್ನ ಕ್ಷೇತ್ರಕ್ಕೆ 4 ಶಾಲೆಗಳಿಗೆ ಶೌಚಾಲಯಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಸಲ್ಲಿಸಿ ಇನ್ನೂ ಹೆಚ್ಚಿನ ಅನುದಾನವನ್ನು ಶೌಚಾಲಯಗಳಿಗೆ ಮತ್ತು ಶಾಲಾ ರಿಪೇರಿಗೆ ಬಿಡುಗಡೆ ಮಾಡಲಿ ಅವರಿಗೆ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಸಭಾ ಅಧ್ಯಕ್ಷರೇ, ಅವರಿಗಾಗಲೇ 4 ಶೌಚಾಲಯವನ್ನು ಕೊಟ್ಟಾಗಿದೆ. ಮತ್ತೆ ಅವರು ಇನ್ನೂ ಎಕ್ಸ್ಟ್ರಾ ಕೇಳಿರೋದ್ರಲ್ಲಿ ಸುಮಾರು 9 ಸ್ಕೂಲಲ್ಲಿ ಪರಿಶೀಲನೆ ಮಾಡಿ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅದನ್ನ ಅವಶ್ಯಕತೆ ಎಷ್ಟಿದೆ, ಮಕ್ಕಳ ಸಂಖ್ಯೆ ಏನಿದೆ, ಯಾವ ಥರ ಇದೆ ಅಂತ ಹೇಳಿ ನೋಡ್ತೀನಿ. ಅದಾದ ತಕ್ಷಣ ಕೊಡ್ತಕ್ಕಂಥ ಕೆಲಸವನ್ನು ಮಾತನ್ನು ಕೊಡ್ತೀನಿ.
ಶೌಚಾಲಯವನ್ನು ಕೊಡ್ತೀವಿ. ಒಂದೇ ಟೈಮ್ನಾಗ ಪರಮೇಶ್ವರ್ದ ಅವನಿತ್ತು, ಶ್ರೀ ಗುರುರಾಜ್ ಶೆಟ್ಟಿ ಅವನಿತ್ತು, ಇನ್ನೊಬ್ಬರದಲ್ಲಿ ಇಲ್ಲ ಅವನಿತ್ತು. ಅವ್ರದೆಲ್ಲ ಅವ್ನು ಮಾಡ್ತಾರೆ, ನಮ್ ಮಾಡೋದು. ಶ್ರೀ ಚೆನ್ನಾರೆಡ್ಡಿ ಹುನ್ನೂರ್, ಶ್ರೀವತ್ಸ TS, ಶ್ರೀ ಶೈಲೇಂದ್ರ ಬಿಲ್ದಾಳೆ, ಅವ್ರೇನ್ ಮಾತಾಡ್ತಾ ಇದ್ದಾರೆ? ಶುರು ಮಾಡಿದಾರ. ಶ್ರೀಮತಿ ನಯನಾ ಮೋಟಮ್ಮ, ಅಲ್ಲ ಈ ಸರ್ತಿ ಶುರು. ಅವಕಾಶಕ್ಕಾಗಿ ಧನ್ಯವಾದಗಳು. ಚುಕ್ಕೆ ಗುರುತಿನ ಪ್ರಶ್ನೆ 413. ಮಾನ್ಯ ಅಧ್ಯಕ್ಷರ, ಇದು ಮೈಕ್ ಚಾಲು ಮಾಡಿಸ್ರಿ. ಕೇಳಿಸ್ತಾ ಇದೆಯಾ? ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಿಗೆ, ಏನು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಬಗ್ಗೆ ಕನಿಷ್ಠ ವೇತನ ಮತ್ತೆ ಏನು ಇತರ ಬೇಡಿಕೆಗಳಿದೆ ಅತಿಥಿ ಶಿಕ್ಷಕರದ್ದು, ಅದ್ರ ಬಗ್ಗೆ ನಾನು ಪ್ರಶ್ನೆ ಕೇಳಿದ್ದೀನಿ ಶಿಕ್ಷಣ ಸಚಿವರಿಗೆ. ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ನಾನು ಏನ್ ಕೇಳ್ತಾ ಇದ್ದೀನಿ ಅಂದ್ರೆ, ಅತಿಥಿ ಉಪನ್ಯಾಸಕರಿಗೆ ಅಟ್ಲೀಸ್ಟ್ ಕನಿಷ್ಠ ವೇತನ ಕೊಡಬೇಕು ಅಂತ. ಯಾಕಂದ್ರೆ ಈಗ ಕೊಡ್ತಾ ಇರುವ ವೇತನ ಗೆಸ್ಟ್ ಟೀಚರ್ಸ್ಗೆ ಬರೀ 14,000 ರೂಪಾಯಿ ಮಾತ್ರ. ಅವರು ವಾರದಲ್ಲಿ 10 ಗಂಟೆ ಕೆಲಸ ಮಾಡ್ತಾರೆ, ಆದ್ರೆ ಅವ್ರಿಗೆ ಸಿಗ್ತಾ ಇರೋದು 14,000. ಈಗ ಕನಿಷ್ಠ ಪಕ್ಷ ಕನಿಷ್ಠ ವೇತನ ಅಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನು ಲೇಬರ್ ಕೆಲಸ ಮಾಡ್ತಾರೆ ಕಾಫಿ ತೋಟದಲ್ಲಿ, ಅವರಿಗೆ ಪ್ರತಿ ಗಂಟೆಗೆ ಪ್ರತಿ ದಿನಕ್ಕೆ 600 ರೂಪಾಯಿಯಿಂದ 800 ರೂಪಾಯಿ ಸಿಗುತ್ತೆ. ಬಟ್ ಆದ್ರೆ ಅತಿಥಿ ಶಿಕ್ಷಕರಿಗೆ ಒಂದು ದಿನಕ್ಕೆ ಬರೀ 466 ರೂಪಾಯಿ ಸಿಗ್ತಾ ಇದೆ. ಇವರು ಓದಿರೋರು, ಡಿಗ್ರಿ ಹೋಲ್ಡರ್ಸು, ಅವ್ರಿಗೆ ಅಷ್ಟು ವೇತನ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇದು ಸರ್ಕಾರದಿಂದ ತಪ್ಪಾಗುತ್ತೆ ಅಧ್ಯಕ್ಷರೇ. ಯಾಕಂದ್ರೆ ಇರೋದೇ ಬರೀ 5,910 ಅತಿಥಿ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರು. ಸೊ ಇವರಿಗೆ ನಾನು ಕನಿಷ್ಠ ವೇತನ ಕೊಡಬೇಕು ಅಂತ ಕೇಳ್ಕೊಂತೀನಿ. ಇನ್ನೊಂದು ಏನು ಅಂದ್ರೆ, ಈಗ ಈ ಅತಿಥಿ ಶಿಕ್ಷಕರು ಸುಮಾರು ವರ್ಷಗಳಿಂದ ಈ ಕಾಲೇಜ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆದ್ರೆ ಅವರಿಗೆ ಬೇರೆ ಯಾವ್ದು ರೆಕಗ್ನಿಷನ್ ಇಲ್ಲ, ಅವರಿಗೆ ಸೇವಾ ಅನುಭವ ಪತ್ರ ಸಿಗ್ತಾ ಇಲ್ಲ. ಏನು ಡಿಗ್ರಿ ಕಾಲೇಜಲ್ಲಿರೋ ಗೆಸ್ಟ್ ಟೀಚರ್ಸಿಗೆ ನಾವು ಕೃಪಾಂಕ ಅಂತ ಕೊಡ್ತೀವಿ, ಅದನ್ನ ನಾವು ಅತಿಥಿ ಶಿಕ್ಷಕರಿಗೆ ಇಲ್ಲಿ ಪದವಿ ಪೂರ್ವ ಶಾಲೆಯಲ್ಲಿ ಕೆಲಸ ಮಾಡ್ತಿರುವ ಕಾಲೇಜಲ್ಲಿ ಕೆಲಸ ಮಾಡ್ತಿರುವ ಅತಿಥಿ ಶಿಕ್ಷಕರಿಗೆ ನಾವು ಈ ಕೃಪಾಂಕನ ಕೊಡ್ತಾ ಇಲ್ಲ. ಇದನ್ನೆಲ್ಲ ನೋಡ್ಬಿಟ್ಟು ನಾವು ಇದರಲ್ಲಿ ಚೇಂಜಸ್ ಬದಲಾವಣೆ ತರಬೇಕು ಅಂತ ನಾನು ಸಚಿವರ ಹತ್ರ ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಮಹಿಳಾ ಅತಿಥಿ ಶಿಕ್ಷಕರು ಏನಿದ್ದಾರೆ ಅವರಿಗೆ ಏನು ಮೆನಿಸ್ಟ್ರು ಲೀವ್ ಕೊಡಬೇಕು, ಮತ್ತೆ ಮಟರ್ನಿಟಿ ಲೀವ್ ಕೊಡಬೇಕು, ಅದನ್ನು ಕೂಡ ಕೊಡಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈ ಅತಿಥಿ ಶಿಕ್ಷಕರಿಗೆ ತಿಂಗಳಿಗೆ ಒಂದ್ ದಿವಸ ರಜನೂ ಕೂಡ ಸಿಗ್ತಾ ಇಲ್ಲ ಸಭಾಧ್ಯಕ್ಷರೇ. ಇದ್ರ ಬಗ್ಗೆ ಅವರು ಮಾನ್ಯ ಸಚಿವರು ಗಮನ ಹರಿಸಬೇಕು ಅಂತ ನಿಮ್ಮ ಮೂಲಕ ಕೇಳ್ಕೊಂತೀನಿ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ಸರ್ಕಾರ ಬಂದ್ಮೇಲೆ ಮುಂಚೆ 12,000 ಕೊಡ್ತಾ ಇದ್ವಿ. ನಮ್ಮ ಸರ್ಕಾರ ಬಂದ್ಮೇಲೆ 14,000 ಮಾಡಿದ್ದೀವಿ. ಅವ್ರಿಗೆ ಕಮ್ಮಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಇದನ್ನ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಮೂಲಕ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆನೂ ಕೂಡ ನಾನು ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರಿಗೆ ಬೇರೆ ಸವಲತ್ತನ್ನ, ಯಾಕಂದ್ರೆ ಕಾಂಟ್ರಾಕ್ಟ್ ಬೇರೆ ಸವಲತ್ತನ್ನ ಕೊಡೋದಕ್ಕೆ ಏನಾದ್ರೂ ನಾವು ಫೈನಾನ್ಸ್ ಇಂದ ತಗೊಳ್ಬೇಕಾಗತ್ತೆ. ಈಗ ಹೆಣ್ಮಕ್ಳದ್ದು ಕೆಲವು ರಜದ ಬಗ್ಗೆ ಹೇಳಿದ್ದಾರೆ, ಅದು ಅವರು ಪರ್ಮನೆಂಟ್ ಟೀಚರ್ಸ್ ಹೆಲ್ತ್ ಗ್ರೌಂಡ್ಸ್ ಮೇಲೆ ಯಾವ್ದಾದಕ್ಕೆ ನಾವು ಅವರಿಗೆ ರಜವನ್ನ ಕೊಡ್ತಕ್ಕ ಮಾತಾಡಿ ಅದನ್ನ ಅವಕಾಶ ಇದ್ರೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರೋದ್ರಿಂದ ನಾವು ಆಮೇಲೆ ಗ್ರಾಮೀಣ ಇರ್ತಕ್ಕಂಥ ಏನು ಅತಿಥಿ ಶಿಕ್ಷಕರಿಗೆ ಆ ಥರ ಕಾನೂನಿಲ್ಲ. ಅದನ್ನ ನಾನು ಮತ್ತೆ ಸರ್ಕಾರದ ಮಟ್ಟದಲ್ಲಿ ಯಾರ್ಯಾರು ಅವ್ರ ಹತ್ರ ಇದೆ ಅವ್ರ ಹತ್ರ ಮಾತಾಡಿ ಮಾಡ್ತಕ್ಕಂಥ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ಳೋದು, ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಯಾಕಂದ್ರೆ ಬರೀ 14,000ದಲ್ಲಿ ಒಬ್ಬ ಅತಿಥಿ ಉಪನ್ಯಾಸಕರು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಗ್ರಾಮೀಣ ಮಟ್ಟದಲ್ಲ, ಇಡೀ ರಾಜ್ಯಕ್ಕೆ ನನ್ನ
ಪ್ರಕಾರ ಇದು ಅನ್ವಯಿಸುತ್ತೆ. ತುಂಬಾ ಮುಖ್ಯವಾದ ವಿಚಾರ. ನಾವು ನಮ್ಮ ಸರ್ಕಾರ ಇದ್ರ ಬಗ್ಗೆ ನಾವು ಕಾಳಜಿ ವಹಿಸ್ಕೋಬೇಕು. ಇನ್ನೊಂದು ವಿಚಾರ ನಾನು ಹೇಳಲಿಕ್ಕೆ ಮರ್ತುಬಿಟ್ಟೆ. ಇವ್ರು ಔಟ್ಸೋರ್ಸ್ ಆಗಿರೋದ್ರಿಂದ ಪ್ರತಿ ವರ್ಷ ಇವ್ರದ್ದು ರಿನ್ಯೂವಲ್ ಆಗುತ್ತೆ ಕಾಂಟ್ರಾಕ್ಟ್. ಆದ್ರೆ ಈಗ ಸರ್ಕಾರ ಒಂದು ಕಾಯ್ದೆ ಅಥವಾ ಒಂದು ಕಾನೂನು ತಂದಿದೆ. ಏನು ಅಂದ್ರೆ ಮೆರಿಟ್ ಯಾರಾದ್ರೂ ಮೆರಿಟ್ ಮೇಲೆ ಇದ್ರೆ ಮೆರಿಟ್ ಉಪನ್ಯಾಸಕರಿಗೆ ಕೊಡಬೇಕಾಗುತ್ತೆ. ಸೊ ಯಾರಾದ್ರೂ 5 ವರ್ಷ 10 ವರ್ಷ ಕೆಲಸ ಮಾಡಿದ್ದು ಅವ್ರಿಗಿಂತ ಯಾರಾದ್ರೂ ಮೆರಿಟೋರಿಯಸ್ ಉಪನ್ಯಾಸಕರು ಬಂದ್ರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ಇದರಲ್ಲಿ ಯಾರು ಸುಮಾರು ವರ್ಷ ಆಲ್ರೆಡಿ ಈ ತರ ಪದವಿ ಪೂರ್ವ ಕಾಲೇಜಲ್ಲಿ ಕೆಲಸ ಮಾಡಿದ್ದಾರೆ ಅವ್ರ ಅವಕಾಶ ಕಳ್ಕೊಳ್ತಾರೆ. ಅವ್ರು ಇದನ್ನ ನಂಬ್ಕೊಂಡು ಜೀವನ ಮಾಡಿರ್ತಾರೆ. ಸೊ ಇದೆಲ್ಲ ಸ್ವಲ್ಪ ತಿದ್ದುಪಡಿಗಳು ನಾವು ತರಲೇಬೇಕಾಗುತ್ತೆ. ಫೈನಾನ್ಸ್ ಸೆಕ್ರೆಟರಿ ಹತ್ರ ಮಾತಾಡ್ತೀವಿ ಅಂತ ಸಚಿವರು ಹೇಳಿದ್ರು. ತುಂಬಾ ದೊಡ್ಡ ಸಂಖ್ಯೆ ಏನಲ್ಲ. ನಾನು ಹೇಳ್ತಾ ಇದ್ದೀನಿ ಬರೀ 5,910 ಅತಿಥಿ ಶಿಕ್ಷಕರು ಮಾತ್ರ ಇರೋದು ಪದವಿ ಪೂರ್ವ ಕಾಲೇಜುಗಳಲ್ಲಿ. ಇದೇನು ದೊಡ್ಡ ಅಮೌಂಟ್ ಆಗೋದಿಲ್ಲ ಸರ್ಕಾರಕ್ಕೆ. ಸೊ ಸರ್ಕಾರದ ಮೇಲೆ ನಾನು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅತಿಥಿ ಶಿಕ್ಷಕರ ಪರವಾಗಿ ಏನು ಕನಿಷ್ಠ ವೇತನ ಅವರಿಗೆ ಕೊಡಬೇಕಾಗಿದೆ, ಮತ್ತೆ ಏನು ಕೃಪಾಂಕ ಕೊಡಬೇಕಾಗಿದೆ, ಮತ್ತು ಸೇವಾ ಭದ್ರತೆ ಅಂತ ಅವರಿಗೆ ಏನು ಕೊಡಬೇಕಾಗಿದೆ, ಏನು ಅವರಿಗೆ ಲೀವ್ ಕೊಡಬೇಕಾಗಿದೆ, ಇದನ್ನೆಲ್ಲ ಸರ್ಕಾರ ನಾನು ಸಚಿವರ ಹತ್ರ ಮನವಿ ಮಾಡ್ಕೊಳ್ತೀನಿ. ಅದನ್ನ ಒದಗಿಸ್ಕೊಡ್ಬೇಕು ಅಂತ ನಿಮ್ಮ ಮೂಲಕ ಸಭಾಧ್ಯಕ್ಷರೇ ಧನ್ಯವಾದಗಳು. ಸಭಾಧ್ಯಕ್ಷರೇ ಅವ್ರು ಏನೇನು ಹೇಳಿದ್ದಾರೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.